ಎಲ್ಲರಿಗೂ ಬಹಳ ಜನ ಕೇಳೋರು ಟಿಶ್ಯೂ ಸೀರೆಗಳು ತುಂಬಾ ತೋರಿಸಲ್ಲ ಸರ್, ನೀವು ಟಿಶ್ಯೂ ಸೀರೆ ಬಗ್ಗೆ ತೋರಿಸಿ ಅಂತ. ನೋಡಿ, ನಾನು ಇವತ್ತು ಬಂದಿರೋ ಕಲೆಕ್ಷನ್ಸ್ ಬಂದ್ಬಿಟ್ಟು 60ರಿಂದ 65 ಸೀರೆ ಬಂದಿದೆ. 60ರಿಂದ 70 ಸೀರೆವರೆಗೂ ಇರ್ಬೋದು ಮೋಸ್ಟ್ಲಿ. ಈ ಸೀರೆಗಳದ್ದು ಟಿಶ್ಯೂನಲ್ಲಿ 1 ಗ್ರಾಮ್ ಗೋಲ್ಡನ್ ಮಾಡಿರೋ ಸೀರೆಗಳು. ನೀವು ನಿಧಾನಕ್ಕೆ ನೋಡ್ತಾ ಹೋಗಿ, ಈ ಡಿಸೈನ್ಸ್ ಎಲ್ಲ ಹೊಸದು ಮಾಡಿರೋದು, ಬಂದಿರೋದು ಹೊಸ ಸೀರೆಗಳು. ಕಂಟಿನ್ಯೂ ನೋಡ್ತಾ ಹೋಗಿ ನೀವು ಸೀರೆಗಳು ಹೆಂಗಿದೆ ಅಂತ. ಹಾಗೆ ನಾನು ನಿಮಗೆ ಒಂದನ್ನ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ನಿನ್ನೆ ಒಬ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು, ಇದು ಫ್ರಾಡ್ ಇದೆ, 1 ಗ್ರಾಮ್ ಅಂದ್ರೆ 6000 ಇದೆ, ಈ ತರ ಕೊಡೋದು ಫ್ರಾಡ್ ಇದೆ ಅಂತ. ದಯವಿಟ್ಟು ಕಾಮೆಂಟ್ ಮಾಡಿದವ್ರಿಗೆ ನನ್ನ ಧನ್ಯವಾದಗಳು. ಯಾಕೆಂದ್ರೆ ನೀವು ಹೇಳಿದ್ರೆ ತಾನೇ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕಾಗೋದು. ದಯವಿಟ್ಟು ಇದನ್ನ ಮಾಹಿತಿ ಕೊಡಬೇಕು ಅಂದ್ರೆ ನಾನು ಮಾತಾಡಲೇಬೇಕು. ಇದ್ರ ಪೂರ್ತಿ ಮಾಹಿತಿ ಕೊಡ್ತೀನಿ, ಕೇಳಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸೀರೆಗಳ ಬಗ್ಗೆ, ಜರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗಲೂ ಒಂದ್ಸರಿ ಹೇಳ್ತೀನಿ ನಿಮಗೆ, ಕೇಳಿ. ನಿಮಗೆ ಸೀರೆಗಳಲ್ಲಿ ಜರಿ ಹೆಂಗ್ ಬಳಸಿರ್ತಾರೆ ಅಂತ ನೋಡಿ. ನೀವು ಯಾವ್ದಾದ್ರೂ ಸೀರೆ ಆಗಿರ್ಲಿ, ಇವತ್ತು ಗೋಲ್ಡ್ ಮಿಕ್ಸ್ ಮಾಡೋದು ತುಂಬಾ ಈಸಿಯಾಗಿ ಮಾಡಿಕೊಡ್ತಾರೆ ಜರಿಗೊಳಗಡೆನೆ. ಆದ್ರೆ ಯಾಕೆ ನಾವು ಮಾಡ್ತಾ ಇಲ್ಲ ಅಂತಂದ್ರೆ, ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಸೀರೆದು. ಈಗ ನಾವು ಮಾಡ್ತಿರೋದು ಏನು ಅಂತಂದ್ರೆ, ಇದರಲ್ಲಿ 1 ಗ್ರಾಮ್ ಗೋಲ್ಡ್ ಅಂತಂದ್ರೆ ನೋಡಿ, ಮತ್ತೆ ಹೇಳ್ತೀನಿ, 1000 ಗ್ರಾಮ್ ಜರಿ ಒಳಗಡೆನೆ 1 ಗ್ರಾಮ್ ಗೋಲ್ಡ್ ಜರಿನ ಮತ್ತೆ ಸಿಲ್ವರ್, ಕಾಪರ್ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಈ ಜರಿ ಈ ತರ ಕ್ವಾಲಿಟಿಯಲ್ಲಿ, ಬೆಸ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ. ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, 1000 ಗ್ರಾಮ್ ಜರಿ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಗೋಲ್ಡ್, ಕಾಪರ್, ಸಿಲ್ವರ್ ಇದಿಷ್ಟು ಬೆಳ್ಳಿ ಇದನ್ನೆಲ್ಲ ಬಳಸೋದ್ರಿಂದ ಈ ಜರಿ ಏನಾಗುತ್ತೆ ಅಂತಂದ್ರೆ ಕ್ವಾಲಿಟಿ ವಿಷಯದಲ್ಲಿ ತುಂಬಾ ಬೆಸ್ಟ್ ಬರುತ್ತೆ. ಆಗ ಈ ಜರಿಯಲ್ಲಿ ನಿಮ್ಗೆ ಒಂದು ಸೀರೆನಲ್ಲೇ ಯಾಕೆ 1 ಗ್ರಾಮ್ ಬರೋದಿಲ್ಲ ಅಂತಂದ್ರೆ, ಒಂದು ಸೀರೆಯಲ್ಲಿ 1000 ಗ್ರಾಮ್ ಜರಿ ಬಳಸದೇ ಇರೋದ್ರಿಂದ, ಅದರಲ್ಲಿ ಇರದೇ ಇರೋದ್ರಿಂದ ನಿಮ್ಗೆ ಇದರಲ್ಲಿ 1000 ಗ್ರಾಮ್ 1 ಗ್ರಾಮ್ ಗೋಲ್ಡ್ ಜರಿಯಲ್ಲಿ 1 ಗ್ರಾಮ್ ರಿಟರ್ನ್ ಬರೋಲ್ಲ. ಇದನ್ನ ನಾನು ಬಹಳ ಬಾರಿ ತಿಳಿಸಿದ್ದೀನಿ, ಆದ್ರೂ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ನಿಮ್ಗೆ ಹೇಳ್ತೀನಿ, ಇದನ್ನು ಕೂಡ ಜರಿ ಬಳಸಿರೋದು 1 ಗ್ರಾಮ್ ಗೋಲ್ಡ್ ಜರಿ ಬಳಸಿರೋದು. ಆದ್ರೆ ಈ ಸೀರೆಗಳಲ್ಲಿ ನಿಮ್ಗೆ 1 ಗ್ರಾಮ್ ಜರಿ ರಿಟರ್ನ್ ಬರೋಲ್ಲ. ಕ್ವಾಲಿಟಿ ವೈಸ್ ತುಂಬಾ ಬೆಸ್ಟ್ ಇರುತ್ತೆ. ನಿಮ್ಗೆ ಸೀರೆ ಜರಿ ವಿಷಯದಲ್ಲಿ ಬೆಸ್ಟ್ ಇರುತ್ತೆ. ಇದ್ರಲ್ಲೂ ನಿಮ್ಗೆ ರಿಟರ್ನ್ ಬೇಕು ಅಂದ್ರೆ ಹೇಳಿ ಮಾಡಿಸ್ಕೋಬಹುದು. ನೀವು ಜಾಸ್ತಿ ಆಗುತ್ತೆ, ಅದ್ರ ಬದಲು ಗೋಲ್ಡ್ ತಗೊಳ್ಳೋದೇ ಮೇಲೆ. ನೀವು ಗೋಲ್ಡ್ ಆದ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಅದನ್ನ ಹೋಗಿ ಗೋಲ್ಡ್ ನಿಮ್ ಕೆಲ್ಸಕ್ಕೆ ಬರುತ್ತೆ. ಈ ಸೀರೆ ಒಳಗಡೆ ಇರೋ ಗೋಲ್ಡ್ನ ಮತ್ತೆ ನಿಮ್ ಸೀರೆ ಗೋಲ್ಡ್ ಸೀರೆ ತಗೊಳ್ಳೋಂಥವ್ರಿಗೆ ಮಾರಬೇಕು. ಅದಕ್ಕೋಸ್ಕರನೇ ಈ ತರ ಜಾಸ್ತಿ ಸೀರೆಗಳನ್ನ ಬೆಸ್ಟ್ ಕ್ವಾಲಿಟಿಯಲ್ಲಿ ಇದನ್ನ ತಯಾರು ಮಾಡೋದು. ಇದರಲ್ಲಿ ಗೋಲ್ಡ್ ಬರುತ್ತೆ ಅಂತ ತಿಳ್ಕೊಬೇಡಿ. ನಾನು ಬಹಳ ಸರಿ ಹೇಳಿದ್ದೀನಿ. ನಾನು ಕೆಲವೊಂದು ಸೀರೆಗಳನ್ನ ತೋರಿಸ್ತೀನಿ. ಈಗ ನಿಮ್ಗೆ ನೋಡಿದ್ರಿ ಅನ್ಕೊಳ್ತೀನಿ. ನೋಡಿ, ನಾನು ಈಗ ನಿಮ್ ಸೀರೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಹೇಳಲೇಬೇಕು. ನೋಡಿ, ಇಲ್ಲಿ ಒಂದು ಗೋಲ್ಡ್ ಸೀರೆ ಬಂದಿದೆ. ನಾನು ಬೆಲೆ ಹೇಳ್ದೇ ಇರೋದ್ರಿಂದ, ನಿಮ್ಗೆ ಸೀರೆಗಳು ಬೆಲೆ ತಿಳಿಸದೇ ಇರೋದ್ರಿಂದ ನೋಡಿ, ಗೋಲ್ಡಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ನಿಮಗೆ ನೋಡ್ಬೋದು. ನೀವು ಈ ಸೀರೆನ ಫುಲ್ ಗೋಲ್ಡಲ್ಲಿ ಬಾರ್ಡರ್ ಲೆಸ್ ಇದೆ. ಇದು ಹತ್ತರಿಂದ ಕೂಡ ಈ ಡಿಸೈನ್ ನೋಡಿ, ಪಲ್ಲು ಡಿಸೈನ್ ನಮ್ಮ ಹತ್ರ ಹೊಸ ಡಿಸೈನು. ನಮಗೆ ನೋಡಿ ಈ ಥರ ಡಿಸೈನ್ ಫೋಟೋ ಹಾಕ್ಬಿಟ್ಟು, ಸರ್ ಇದು ನಾನು ಬೇರೆ ಕಡೆ ನೋಡಿದ್ದೆ ಸರ್, ಈ ಸೀರೆ ನೀವು ತಯಾರು ಮಾಡಿ ನಮ್ಗೆ ಕೊಡೋಕ್ಕಾಗುತ್ತಾ ಅಂತ ಹೇಳಿದ್ವಿ. ಈ ಡಿಸೈನ್ ನನಗೂ ಇಷ್ಟ ಆಯಿತು. ಈ ಡಿಸೈನು ನಾವು ಮಾಡಿದ್ದೀವಿ. ಈ ಸೀರೆ ನಮ್ಮ ಹತ್ರ ಮುಂಚೆ ಇದ್ದಿಲ್ಲ. ನೋಡಿ, ಪಲ್ಲು ನೋಡ್ಬೋದು ನೀವು. ಇದ್ರದ್ದು ಬ್ಲೌಸ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದೇ ಸೀರೆನ ನೀವು ಎಲ್ಲಾದ್ರೂ ರೇಟ್ ಕೂಡ ನೋಡಿ. ಬ್ಲೌಸ್ ಇದೆ, ಪ್ಲೈನ್ ಬಾರ್ಡರ್ ಪ್ಲೈನ್ ಇದೆ. ಇದು ಪೂರ್ತಿ ಗೋಲ್ಡ್ ಸೀರೆ. ಇದು ಹೆಂಗಿದೆ ಅಂತಂದ್ರೆ ಸೀರೆ, ಇದು ರಿವರ್ಸ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಪೂರ್ತಿ ಗೋಲ್ಡ್ ಇದೆ ಸೀರೆ. ಈ ಸೀರೆನ ನೋಡಿ ಯಾವ ಕಾಸ್ಟಲ್ಲಿ ಮಾಡಿದೀವಿ ಅಂದ್ರೆ, ನೀವು ನಾನು ಅರ್ಥ ಮಾಡ್ಕೊಳ್ಳಿ. ಇದನ್ನ ತುಂಬಾ ಜಾಸ್ತಿ ಬೆಲೆ ಹೇಳ್ಬಿಟ್ಟು ನಿಮ್ಗೆ ನಾನು ಡಿಸ್ಕೌಂಟ್ ಮಾಡೋದು ನನಗೆ ಈಸಿ ಕೆಲಸ. ಇದನ್ನ ನಾನು 20,000 ಆಗುತ್ತೆ, ನಿಮಗೆ 5,000 ಡಿಸ್ಕೌಂಟ್ ಇದೆ, ನಿಮ್ಗೆ 15,000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಈಸಿಯಾಗಿ ಕೊಡ್ಬೋದು. ಈ ಸೀರೆನ ನೋಡಿ, ನಾವು ಬಳಸಿರೋದು 1 ಗ್ರಾಮ್ ಗೋಲ್ಡ್ ಜರಿ ಬಳಸಿದೀವಿ. ಇದಕ್ಕೆ 1 ಗ್ರಾಮ್ ಗೋಲ್ಡ್ ಜರಿನಲ್ಲಿ ಈ ಸೀರೆನ ನಮ್ಮ ಹತ್ರ ನಿಮಗೆ 15,500 ರೂಪಾಯಿ ಈ ಸೀರೆ ಬೆಲೆ ಇದೆ. ಈ ಸೀರೆಗಳು ನಮ್ಮ ಹತ್ರ ನಿಮಗೆ ನಾನು ಯಾವುದು ಹೇಳಲ್ಲ. ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ಬಹಳ ಜನ ಕೇಳೋದ್ರಿಂದ ಹೇಳ್ತೀನಿ. ಈಗ ನೋಡ್ತಿರೋ ಸೀರೆಗಳೆಲ್ಲ ಅಷ್ಟೇ. ನೀವು ಇದೆಲ್ಲ 10ರಿಂದ 15,500 ರೂಪಾಯಿ ಬೆಲೆಯಲ್ಲಿ ಇರುತ್ತೆ ನಮ್ಮ ಹತ್ರ. ಯಾವ್ದಾದ್ರು ಬೇಕು ಅಂತಂದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿ ನೋಡಿ. ಇನ್ನೂ ಸೀರೆ ಬಹಳ ಇದೆ, ತೋರಿಸ್ತೀನಿ ನಾನು ನಿಮ್ಗೆ. ಎಷ್ಟು ಸೀರೆ ಇದೆ ಅಂತಾನು ತೋರಿಸ್ತೀನಿ. ಇದಕ್ಕಿಂತ ಕಡಿಮೆ ಇದೆ ಸೀರೆ ಬೇರೆ ಕಡೆ ನಿಮ್ದು ಜಾಸ್ತಿ ಆಯ್ತು ಅಂತಂದ್ರೆ ನೋಡಿ, ನೀವು ಅಲ್ಲೇ ತಗೊಳ್ಳೋಂಥ ಪ್ರಯತ್ನ ಮಾಡಿ. ಬಹಳ ಇನ್ನೂ ಕೆಲವು ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತೀನಿ ಟಿಶ್ಯೂ ಅಲ್ಲಿ ನಾನು. ನೋಡಿ, ಈ ಸೀರೆ ಕೂಡ ಅಷ್ಟೇ ನಮ್ಮ ಹತ್ರ. ಇದು ಕೂಡ ಹೊಸ ಡಿಸೈನು ನೋಡ್ಬೋದು ನೀವು ಈ ಸೀರೆನ. ಇದನ್ನು ಕೂಡ ಅಷ್ಟೇ ಡಿಸೈನ್ ನಾವು ಬಂದಾಗ ಸ್ವಲ್ಪ
ಚೇಂಜಸ್ ಮಾಡ್ಕೋಬೇಕು. ಮತ್ತೆ ನಮ್ಮಲ್ಲಿ ಸಿಗೋ ಸೀರೆಗಳಕ್ಕಿಂತ ಬೇರೆ ಸೀರೆಗಳ ಬಗ್ಗೆ ಬೇರೆಯವ್ರು ಹೇಳಿದಾಗ ಆ ಥರ ಡಿಸೈನ್ಸ್ ನಮ್ಮಲ್ಲಿ ಸಿಗಲೇಬೇಕಾಗುತ್ತೆ. ಸಿಗದಿದ್ದಾಗ ತೋರಿಸಿದ್ದೆ ನಾವು ಬೇರೆ ಅವೇ ಡಿಸೈನ್ ತೋರಿಸ್ತೀವಂತ. ನಮ್ಗೆ ಇವತ್ತಿನ ಬರೋ 2 ವಿಡಿಯೋ ಬರುತ್ತೆ. ಇವತ್ತು ಟಿಶ್ಯೂದೊಂದು ಬ್ರೋಕೆಟ್ ಕಳಿಸಿದೀವಿ, ಇನ್ನೊಂದು ವಿಡಿಯೋ ತೋರಿಸ್ತೀನಿ ಇವತ್ತು. ನೋಡಿ ಈ ಸೀರೆ ನಿಮಗೆ ನಾನು ಹೇಳ್ತಾ ಇದ್ದೀನಲ್ವಾ, ನಿಮಗೆ 10 ರಿಂದ 15,500 ರೂಪಾಯಿ ರೇಂಜಲ್ಲಿ ಇರುತ್ತೆ ನಮ್ಮ ಹತ್ರ. ರೇಟ್ ಮೆನ್ಷನ್ ಮಾಡಿದ್ರಿಂದ ನಿಮ್ಗೆ ಸುಮ್ಮನೆ ಅಂದಾಜು ಹೇಳಿ ಸರ್ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ ಇಷ್ಟರಲ್ಲಿ ಬರುತ್ತೆ ಅಂತೇಳಿ. ಇನ್ನೂ ಕೆಲವು ಸೀರೆಗಳನ್ನ ನಾನು ಬೇಕಾದ್ರೆ ನಿಮಗೆ ತೋರಿಸೋವಂಥ ಕೆಲಸ ಮಾಡ್ತೀನಿ. ನೋಡಿ ಇಲ್ಲಿ ಒಂದು ಸೀರೆ ಇದೆ, ಟಿಶ್ಯೂ ಅಲ್ಲಿ ಝರಿ ಬಂದು 1 ಗ್ರಾಮಲ್ಲಿ ಝರಿ. ಇದು ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಸೀರೆ ಎಷ್ಟು ಕ್ವಾಲಿಟಿ ಕೂಡ ಅಷ್ಟೇ. ನೀವು ಯಾರಾದರೂ ನೋಡಿ ನಿಮಗೆ ಇಷ್ಟ ಆದರೆ ಈ ಸೀರೆನ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ನಿಮಗೆ ನೋಡಿ, ನೀವು ಕ್ವಾಲಿಟಿ ನೋಡಿ. ನಿಮ್ಗೇನಾದರೂ ಇದು ಸೀರೆ ಹತ್ರ ಬಂದಮೇಲೆ ನನಗೆ ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ ಪ್ರತಿ ಬಾರಿ ಹೇಳಿರೋದನ್ನೇ ನಾನು ಮತ್ತೆ ಹೇಳ್ತೀನಿ, ಈಸಿಯಾಗಿ ಸೀರೆನ ನೀವು ರಿಟರ್ನ್ ಮಾಡ್ಬೋದು ಅಂತ. ರೇಷ್ಮೆ ಸೀರೆನ ರಿಟರ್ನ್ ತೊಗೊಳ್ಳೋವಂಥದ್ದು ಆಪ್ಷನ್ ಇದೆಯಲ್ಲ, ಅದನ್ನ ಯಾರು ಕೊಡೋದೇ ಇಲ್ಲ, ಅದು ಆಗೋದಿಲ್ಲ ಕೆಲಸ. ಅದನ್ನು ರೇಷ್ಮೆ ಸೀರೆ ಅಷ್ಟೊಂದು ಕಾಸ್ಟ್ಲಿ ಸೀರೆಗಳನ್ನ ರಿಟರ್ನ್ ತೊಗೊಳ್ಳೋದು ಮಾಡೋದು ತುಂಬಾ ಕಷ್ಟ. ಎಷ್ಟು ಸೀರೆ ಇದೆ ಅಂತಂದರೆ ನೋಡಿ ಈ ಥರ ಸೀರೆ ನೋಡಿ. ಈ ಸೀರೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಯಾವ ರೀತಿ ಇದೆ ಅಂದರೆ ಝರಿ ಕ್ವಾಲಿಟಿ ಕೂಡ ಅಷ್ಟೇ. ಇದು ಎಷ್ಟು ಬೆಸ್ಟ್ ಇದೆ ಅಂತಂದರೆ ಝರಿ ಕ್ವಾಲಿಟಿ ನೋಡಬೇಕು, ತುಂಬ ಚೆನ್ನಾಗಿದೆ ಝರಿ. ನೀವು ಪಲ್ಲುನ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ ನಾನು. ಆ ಚಿಕ್ಕ ಪಲ್ಲು ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಹತ್ರ ಏನಿತ್ತು 3 ಗ್ರಾಮಲ್ಲಿ ಏನು ರೆಡಿ ಮಾಡ್ತಾ ಇದ್ವೋ ಅದನ್ನೇ ಸ್ವಲ್ಪ ಝರಿ ಕ್ವಾಲಿಟಿ ಕಡಿಮೆ ಮಾಡಿಕೊಂಡು ಇದನ್ನು ಈ ಕಾಸ್ಟಲ್ಲಿ ಬರೋ ಥರ ಮಾಡಿದ್ದೀವಿ. ಈಗ ನೀವು ನೋಡ್ತಿರೋ ಸೀರೆಗಳೆಲ್ಲ ಆ ಬೆಲೆನಲ್ಲೆಲ್ಲ ಬರುತ್ತೆ ನಿಮಗೆ. ಈ ಥರ ಎಷ್ಟು ಸೀರೆಗಳಿದೆ ನಮ್ಮ ಹತ್ರ ಬರ್ತಾ ಇರುತ್ತೆ ಅಂತಂದರೆ ತುಂಬ ಸೀರೆ ಬರುತ್ತೆ. ದಯವಿಟ್ಟು ನನ್ನ ಮಾತು ಕೇಳೋಕ್ಕೆ ಯಾರಿಗಾದರೂ ಬೇಜಾರಾಗಿದ್ದರೆ ವಿಡಿಯೋನ ನೀವು ಮೊದಲಲ್ಲೇ ನೋಡೋದನ್ನು ನಿಲ್ಲಿಸಿ, ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ಆಗಬೇಡಿ. ನಾನು ಇನ್ನೂ ತುಂಬ ವಿಡಿಯೋ ಮಾಡಬೇಕಂತ ಆಸೆ ಇದೆ. ಕೆಲವು ಕಾಮೆಂಟ್ಗಳು ನಿಜ ಹೇಳ್ತೀನಿ, ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಇನ್ನೂ ಒಂದು ಸೀರೆ ನಾನು ತೋರಿಸ್ಬೋದು ನಿಮಗೆ. ನೋಡಿ ಈ ಸೀರೆ ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಡಿಸೈನ್ಸ್ ಬಂದಿದೆ ಅಂತ ನೋಡ್ಬೋದು ನೀವು. ಸೀರೆಗಳಲ್ಲಿ ತುಂಬ ಒಳ್ಳೆ ಸೀರೆಗಳು, ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳು ಬಂದಿದೆ. ನೋಡಿ ಆ ಪಲ್ಲು ನೋಡಿ, ನೀವು ಆ ಪಲ್ಲು ಕೂಡ ಹತ್ರದಿಂದ ನೋಡಿ, ಪಲ್ಲು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಎಷ್ಟು ಚಿಕ್ಕ ಡಿಸೈನಲ್ಲಿ ಮಾಡಿದ್ದೀವಿ. ಬಾರ್ಡ್ರನ್ನ ಅಬ್ಸರ್ವ್ ಮಾಡಿ ನೀವು ಸೀರೆಗಳನ್ನ. ನನಗೆ ಇದ್ರ ಬೆಲೆ ನಿಮಗೆ ಎಷ್ಟಿದೆ ಬೆಲೆ ಅಂತ ಗೊತ್ತಾಗಬೇಕು ಅಂತಂದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ನೀವು ನನಗೆ ವಾಟ್ಸಪ್ ಕಳಿಸ್ಕೊಡಿ. ನನ್ನ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಇರುತ್ತೆ, ಕಳಿಸ್ಕೊಡಿ, ನಾನು ಬೆಲೆ ಹೇಳ್ತೀನಿ. ಈ ಥರ ಹೊಸ ಸೀರೆಗಳು, ಹೊಸ ಡಿಸೈನ್ಸ್, ಹೊಸ ಸೀರೆಗಳು ಪ್ರತಿ ಬಾರಿನೂ ಅಷ್ಟೇ ನಮ್ಮ ಹತ್ರ ಬರ್ತಾನೆ ಇರುತ್ತೆ. ಇನ್ನೂ ಒಬ್ಬರು ಕಾಮೆಂಟ್ ಮಾಡಿದ್ರು, ಅದು ಅಂಗಡಿ ಅಲ್ಲ ಮನೆ, ಅದು ಚಿಕ್ಕ ಜಾಗ, 4 ಜನಕ್ಕೆ ತುಂಬೋಗ್ಬಿಡುತ್ತೆ ಸೀರೆ ಅಂಗಡಿ ಅಂತ. ಇರ್ಬೋದು ನಮ್ಮದು ಸ್ವಲ್ಪ ಅಂಗಡಿ ಚಿಕ್ಕದೇ ಇರ್ಬೋದು, ಯಾಕಂದರೆ ಲಕ್ಷಾನುಗಟ್ಟಲೆ ಬಾಡಿಗೆ ಕೊಟ್ಟು ದೊಡ್ಡ ಅಂಗಡಿ ಮಾಡಿ ಸೀರೆಗಳನ್ನ ಜಾಸ್ತಿ ಬೆಲೆಗೆ ಮಾರುವಂಥ ನೆಸಿಟಿ ನನಗಿಲ್ಲದೆ ನಾನು ಸ್ವಲ್ಪ ಕಡಿಮೆ ಬೆಲೆಯಲ್ಲೇ ಮುಗಿಯೋ ಥರ ನಾನು ಕಡಿಮೆ ಖರ್ಚಲ್ಲೇ ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ಚಿಕ್ಕ ಜಾಗದಲ್ಲೇ ಮಾಡಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವರು ಕೂಡ ಕಾಮೆಂಟ್ ಮಾಡಿದ್ದು ಕರೆಕ್ಟ್ ಇದೆ. ಅಂಗಡಿ ಚಿಕ್ಕದಾಗ್ಬೋದು, ಸೀರೆಗಳು ನೋಡಿ. ನಾನು ಇವತ್ತು ಬರೋ ವಿಡಿಯೋ ನೋಡಿ, ನೀವು ಇವತ್ತು ಬರೋ ವಿಡಿಯೋದಲ್ಲಿ ನೀವು ಎಷ್ಟು ಸೀರೆ ಇದೆ ಅಂತ ನೋಡಿ ನಮ್ಮ ಹತ್ರ. ನಾನು ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ ನಮ್ಮದು ಟೆಂಪಲ್ ಸೀರೆದು. ಆ ವಿಡಿಯೋ ನೋಡಿ, ಬರೀ ಟೆಂಪಲ್ ಸೀರೆಗಳಲ್ಲೇ ನಮ್ಮ ಹತ್ರ ಎಷ್ಟು ಸೀರೆ ಇದೆ ಅಂತ ನೀವು ಚೆಕ್ ಮಾಡಿ ನೋಡಿ ಒಂದ್ಸರಿ. ಇಷ್ಟು ಚಿಕ್ಕ ಅಂಗಡಿಯಲ್ಲಿ ಇಷ್ಟು ಕಲೆಕ್ಷನ್ಸ್ ಇಟ್ಕೊಳ್ಳೋದು ಎಷ್ಟು ನಾವು ಪ್ರಾಂಪ್ಟಾಗಿ ಕಸ್ಟಮರ್ಗೆ ಒಳ್ಳೆ ಸೀರೆ ಕೊಡಬೇಕು ಅಂತ ಟ್ರೈ ಮಾಡಿದ್ವಿ. ಇನ್ನೂ ಒಂದು ಡಿಸೈನ್ ಬಂದಿದೆ. ಎಷ್ಟಿದೆ ಅಂದರೆ ಗೋಲ್ಡ್ ನಮ್ಮ ಹತ್ರ ನೋಡಿ. ಈ ಗೋಲ್ಡ್ ಸೀರೆ, ಇಲ್ಲಿ ನೀವು ಗೋಲ್ಡ್ ನೋಡ್ತಾ ಇದ್ದೀರಲ್ವಾ, ಈ ಗೋಲ್ಡ್ ಸೀರೆನಲ್ಲಿ ಈ ಥರ ಗೋಲ್ಡಲ್ಲಿ ನಾವು ಬಂದಾಗ ತೋರಿಸಿ ಕೆಲವೊಂದು ಸರಿ ಇರೋದಿಲ್ಲ ಅಷ್ಟೇ. ನೋಡಿ ಈ ಗೋಲ್ಡ್ ಇದೆ ಅಲ್ವಾ, ನೋಡಿ ಇದು ಕೂಡ ಅಷ್ಟೇ. ಪಲ್ಲು ನೋಡ್ಬೋದು ನೀವು, ಪಲ್ಲು ನೋಡಿ ಯಾವ ಥರ ಇದೆ ಅಂತ. ಬಾರ್ಡ್ರನ್ನ ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ ನೀವು. ಝರಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬರೀ ಗೋಲ್ಡಲ್ಲೇ ಅಂಗಡಿಯಲ್ಲಿ ಯಾವಾಗಲೂ ಒಂದು 25 ಸೀರೆ ಇರುತ್ತೆ. ಕೆಲವೊಂದು ಸರಿ ಜಲ್ದಿ 1-2 ದಿನದಲ್ಲೇ ಖಾಲಿ ಆದಾಗ ಮಾತ್ರ ಒಂದು 4-5 ಸೀರೆ ಉಳಿದಿರುತ್ತೆ. ಯಾವಾಗಲೂ 25 ಸ್ಯಾರೀಸ್, 25 ಸೀರೆ ಯಾವಾಗಲೂ ಇರುತ್ತೆ. ಅಂಗಡಿ ಚಿಕ್ಕದೇ ಅಮ್ಮ ಇಲ್ಲಿ ನಮ್ಮದು, ಆದರೆ ಸೀರೆಗಳು ಒಂದೊಂದು ಡಿಸೈನಲ್ಲಿ ತುಂಬಾ ಸೀರೆಗಳು ನಾವು ಇಟ್ಟಿದ್ದೀವಿ ಅಂಗಡಿಯಲ್ಲಿ. ಇನ್ನೂ ಕೆಲವು ಸೀರೆಗಳನ್ನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಸೀರೆಗಳಿದೆ ಅಂತ. ಸೀರೆಗಳು ನೋಡಿ, ಯಾರಿಗಾದ್ರೂ ಬೇಕು ಅಂದ್ಕೊಂಡ್ರೆ ನಮ್ಮ ಅಂಗಡಿಗೆ ಬರೋದು ಕೂಡ ಅಷ್ಟೇ ಕೆಲವರಿಗೆ ತುಂಬ ತೊಂದರೆ ಆಗಿದೆ. ನಾನು ಇನ್ನೊಂದ್ಸರಿ ನಿಮಗೆ ಅಂಗಡಿ ಅಡ್ರೆಸ್ನ ನಾನು ತಿಳಿಸ್ಕೊಡ್ತೀನಿ. ಈ ಅಂಗಡಿ ಅಡ್ರೆಸ್ ನೋಡಿ, ನಿಮಗೆ ನಮ್ಮದು ರಾಜಾಜಿನಗರ 2nd ಬ್ಲಾಕಲ್ಲಿ, ಇದು ಕೂಡ ನೋಡಿ ರಾಜಾಜಿನಗರ 2nd ಬ್ಲಾಕಲ್ಲಿ ESI ಹಾಸ್ಪಿಟ್ಲ್ ಹತ್ರ KEB ಚೌಟ್ರಿ ಅಂತ ಒಂದು ಕಲ್ಯಾಣ ಮಂಟಪ ಸಮುದಾಯ ಭವನ ಇದೆ. ಈ ಸಮುದಾಯ ಭವನ ಇದೆ. ಸಮುದಾಯ ಭವನದ ಬ್ಯಾಕ್ ಗೇಟ್, ಸಮುದಾಯ ಭವನ ಬ್ಯಾಕ್ ಗೇಟ್ ಅಲ್ಲಿ ಎದುರುಗಡೆ ಒಂದು ಮಂಚಿ ಸಿಲ್ಕ್ಸ್ ಅಂತ ಒಂದು ಬೋರ್ಡ್ ಇದೆ ಚಿಕ್ಕದಾಗಿ. ಇದು ಮನೆ ತರನೇ ಕಾಣುತ್ತೆ, ಆದ್ರೆ ಮನೆ ಅಲ್ಲ, ಇದು ಅಂಗಡಿನೇ. ಬಟ್ ನಿಮಗೆ ಎಂಟ್ರೆನ್ಸ್ ಬರಬೇಕಾದ್ರೆ ಇದು ಮನೆ ತರನೇ ಕಾಣುತ್ತೆ ನಿಮಗೆ.
ಥರ ಸೀರೆಗಳು ತುಂಬಾ ಇದೆ. ಏಕೆ ಇಲ್ಲಿ ಇದನ್ನೇ ಮಾಡಬೇಕು ಅಂದ್ಕೊಂಡ್ವಿ ನಾವು ಶಾಪ್ನ ಇಲ್ಲಿ ಅಂಗಡಿಯಲ್ಲಿ ಕಡಿಮೆ ಬಾಡಿಗೆಗೆ ತೊಗೊಂಡ್ವಿ ಅಂತಂದರೆ ನೋಡಿ, ನಾವು ಬೆಂಗಳೂರಿಗೆ ಬಂದಿದ್ದು ಹೊಸದಾಗಿ ಬೆಂಗಳೂರಿಗೆ ಬಂದು ಶಾಪ್ ಓಪನ್ ಮಾಡಿದ್ವಿ. ಬೆಂಗಳೂರಿಗೆ ಹೊಸದಾಗಿ ಬಂದು ಶಾಪ್ ಓಪನ್ ಮಾಡಿದ್ರೆ ತುಂಬ ಬಾಡಿಗೆದು ಮಾಡಿಬಿಟ್ಟು ವ್ಯಾಪಾರ ಏನಾದರೂ ಕಡಿಮೆ ಆದರೆ ಎಲ್ಲ ಖರ್ಚನ್ನ ನಾವು ಅದ್ರ ಮೇಲೇ ಹಾಕಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಬಾರ್ಡ್ರ್ ನೋಡಿ, ನೀವು ಆ ಬ್ರೊಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಕೊಡಿ, ಇದ್ರದ್ದು ಬೆಲೆ ತಿಳಿಸ್ಕೊಡ್ತೀನಿ ನಿಮಗೆ. ಹೇಳಿದ್ದೀನಿ ನಿಮಗೆ ಎಲ್ಲ 15,500 ರೂಪಾಯಿ ಆ ರೇಂಜಲ್ಲಿ ಇರುತ್ತೆ ಅಂತ. ಕೆಲವು ಸೀರೆಗಳು ಇನ್ನೂ ಸ್ವಲ್ಪ ಕಡಿಮೆನೇ ಇದೆ. ಯಾವ ಥರ ಸೀರೆಗಳು ನೋಡಿ, ಎಷ್ಟು ಸೀರೆಗಳು ಫ್ರೆಶ್ ಐಟಮ್. ಈ ಥರ ನೈಕಾರಂತಾಗೆ ಸೀರೆ ತೊಗೊಳೋದ್ರಿಂದ ನಿಮ್ಗೆ ಏನು ಅನುಕೂಲ ಅಂತಂದರೆ ಪ್ರತಿ ದಿನ ಪ್ರತಿ ವಾರ ಕಲೆಕ್ಷನ್ಸು ಬರ್ತಾನೆ ಇರುತ್ತೆ. ಇನ್ನೂ ಕೆಲವು ಸೀರೆಗಳನ್ನ ನಾನು ತೋರಿಸ್ಬೋದು ನಿಮಗೆ. ಭಾಳಷ್ಟು ಸೀರೆಗಳಿದೆ. ಎಷ್ಟು ಸೀರೆಗಳನ್ನ ನಿಮಗೆ ತೋರಿಸ್ಬೋದು. ಇಲ್ಲಿ ನೋಡಿ, ಮಸ್ಟರ್ಡ್ ಬಾರ್ಡ್ರಲ್ಲಿ ಕೂಡ ನಾನು ಒಂದು ಸೀರೆ ತೋರಿಸ್ತೀನಿ ನಿಮಗೆ. ನೋಡಿ, ತುಂಬ ಕಲೆಕ್ಷನ್ಸ್ ಇದೆ ಸೀರೆಗಳು, ಭಾಳನೇ ಕಲೆಕ್ಷನ್ಸ್ ಇದೆ. ಯಾವ ಥರ ಕಲೆಕ್ಷನ್ಸ್ ಇದೆ ಸೀರೆ ನೋಡಿ. ನಾನು ಎಷ್ಟು ಹೇಳೋ ಕಸ್ಟಮರ್ಗೆ ಹೇಳ್ತೀನಿ ಅಂತಂದರೆ, ನಾನು ಎಲ್ಲ ಪ್ರತಿ ಸರಿ ಹೇಳ್ದಂಗೆ ಸೀರೆನ ಕ್ವಾಲಿಟಿನ ನೋಡಿ, ನೀವು ವೇರ್ ಮಾಡಿದಾಗಲೂ ಕೂಡ ಫೀಲ್ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ನನಗೆ ಹೇಳಿ ತಿಳಿಸ್ಕೊಡಿ, ಸರ್ ಮಂಚಿ ಅವರೇ ನಾನು ಅಂದ್ಕೊಂಡಷ್ಟು ಚೆನ್ನಾಗಿದ್ದಿಲ್ಲ ಸೀರೆ ಅಂತ. ನೆಕ್ಸ್ಟ್ ಟೈಮ್ ನಿಮ್ಗೆ ಒಂದು ಸೀರೆನ ತುಂಬ ಡಿಸ್ಕೌಂಟಲ್ಲಿ ನಾನು ನಿಮಗೆ ಇನ್ನೊಂದು ಸೀರೆ ಕೊಡುವಂಥ ಕೆಲಸ ಮಾಡ್ತೀನಿ. ಭಾಳ ಪ್ರತಿ ಬಾರಿ ಹೇಳಿದ್ದನ್ನೇ ಹೇಳ್ತೀನಿ ಅಂತ ಅಂದ್ಕೊಳ್ತೀರಿ. ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಕೆಲವು ಕಸ್ಟಮರ್. ಆದರೆ ನನಗೆ 1,000 ಜನ ಕಸ್ಟಮರ್ ಅಟೆಂಡ್ ಮಾಡಿದ್ದೀವಿ ನಾವು ಈ 2.5 ತಿಂಗಳಲ್ಲಿ. 1,000 ಜನ ಕಸ್ಟಮರ್ನ ಅಟೆಂಡ್ ಮಾಡಿದರೆ ನಮಗೆ ಇದರಲ್ಲಿ ನಮಗೆ 10 ಜನ ಕಸ್ಟಮರು ನನಗೆ ಕೆಲವೊಂದು ಸರಿ ಅನಿಸುತ್ತೆ, ಯಾಕಪ್ಪ ನಮ್ಮ ಅಂಗಡಿಗೆ ಬಂದ್ರಿ ಇವರು ಅಂತ ಅನಿಸ್ಬಿಡುತ್ತೆ. ಎಷ್ಟು ರಿಕ್ವೆಸ್ಟ್ ಮಾಡಿ ಹೇಳಿದ್ದೀನಿ ನಾನು ಅವ್ರಿಗೆ, ಬಿಟ್ಬಿಡಿ ನಿಮಗೆ ನಮ್ಮ ಅಂಗಡಿಗೆ ಬರೋದು ಬಿಡಿ ಅಂದರು. ಆದರೂ ಅವ್ರು ಬರ್ದಂಗೂ ಇರೋಲ್ಲ, ಸೀರೆನೂ ತೊಗೊಳ್ತಾರೆ, ವಾದನೂ ಮಾಡ್ತಾರೆ. ಏನಕ್ಕೆ ಹಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇರಲಿ, ನನಗೆ ಇನ್ನೂ ದೇವ್ರು ಸಮಾಧಾನ ಕೊಟ್ಟಿದ್ದಾನೆ. ನೀವೆಷ್ಟು ಮಾತಾಡಿದ್ರು ನಾನು ಬೇಜಾರಾಗೋದಿಲ್ಲ. ದಯವಿಟ್ಟು ಆ ಥರ ಕೋಪ ಆಗಿ ವ್ಯಾಪಾರದಲ್ಲಿ ಯಾಕ್ರಿ ಟೆನ್ಷನ್ ತೊಗೊಂಡು ಅಂಗಡಿಗೆ ಬರ್ತೀರಾ? ಸುಮ್ಮನೆ ಕೋಪ ಆಗೋದಕ್ಕೋಸ್ಕರ ಯಾಕೆ ಬರ್ತೀರಿ? ಸೀರೆ ಬೇಕಾ, ಸೀರೆ ತೊಗೊಳ್ಳಿ. ಸೀರೆ ತೊಗೊಂಡು ವೇರ್ ಮಾಡಿ ನೀವು ಉಟ್ಕೊಳ್ಳಿ. ನಿಮಗೆ ಇಷ್ಟ ಆಗಲಿಲ್ವಾ ನನಗೆ ಹೇಳಿ, ಸರ್ ನನಗೆ ಇಷ್ಟ ಆಗಲಿಲ್ಲ ಸರ್, ಈ ಥರ ಇತ್ತು ಅಂತ. ಯಾಕೆ ಕೋಪ ಆಗೋದು? ಯಾಕೆ ಸುಮ್ಮನೆ ವಾದ ಯಾಕೆ ಮಾಡ್ತೀರಿ? ಅಷ್ಟೇ. ಈ ಥರ ಕಸ್ಟಮರ್ಗಳು ಭಾಳ ಜನ ಇಲ್ಲ, ಒಂದು ಸ್ವಲ್ಪ ಕಸ್ಟಮರ್ ಅಷ್ಟೇ, ಒಂದು 10 ಕಸ್ಟಮರು. ಅದು ಏನಕ್ಕೆ ಹಂಗೆ ವಾದ ಮಾಡ್ತಾರೋ, ಏನಕ್ಕೆ ಹಂಗಿಲ್ವೋ ಜನ. ಇಲ್ಲಿ ಚಿಕ್ಕ ಅಂಗಡಿಯಲ್ಲಿ ಜನ ಇದ್ದಾಗ ಕೆಲವೊಂದು ಸರಿ ವರ್ಕರ್ಸ್ ಕೂಡ ಭಾಳ ಸರಿ ಹೇಳಿದ್ದೀನಿ ನಾನು. ವರ್ಕರ್ಸ್ ಕೂಡ ಹೊಸದಾಗಿರೋದ್ರಿಂದ ಅವ್ರಿಗೆ ನೀವು ಸ್ವಲ್ಪ ಭಾಳ ಜನ ಹೇಳ್ತಾರೆ, ಸರ್ ಚೆನ್ನಾಗಿ ತೋರಿಸಿದ್ರು ಅಂತ. ಕೆಲವರು ಮಾತ್ರನೇ ತುಂಬಾ ವಾದ ಮಾಡ್ತಾರೆ. ದಯವಿಟ್ಟು ಹೇಳ್ತೀನಿ, ವಾದ ಮಾಡೋ ಅಂಥ ಕಸ್ಟಮರ್ಗಳಿಗೆ ನಾನು ತಿಳಿಸೋದಿಷ್ಟೇ, ದಯವಿಟ್ಟು ನೀವು ಯಾರಾದರೂ ಆಗಿ ಅಷ್ಟೊಂದು ನನಗೆ ಆಸೆ ಇಲ್ಲ ನನಗೆ ಈ ಬಿಸ್ನೆಸ್ ಮೇಲೆ. ನೀವೆಲ್ಲ ಬನ್ನಿ ತಗೊಳ್ಳಿ, ನಿಮಗೆ ಬೇಕಾಗಿರೋ ಸೀರೆನ ತಗೊಳ್ಳಿ. ನಿಮ್ಗೆ ಇಷ್ಟ ಆಯ್ತಾ ಸೀರೆ ತಗೊಂಡೋಗಿ. ನಮ್ಮ ಹತ್ರ ಸುಮ್ಮನೆ ವಾದ ಮಾಡೋ ಅಂಥ ಕಸ್ಟಮರ್ಗಳು ದಯವಿಟ್ಟು ಬರಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ನಮಗೆ ಆದ ಕಸ್ಟಮರ್ಗಳು ತುಂಬ ಜನ ಇದ್ದಾರೆ. ನಮ್ಮ ಸೀರೆಗಳು ಚೆನ್ನಾಗಿದೆ, ನಮ್ಮ ಹತ್ರನೇ ತಗೋಬೇಕು ಅನ್ನೋ ಕಸ್ಟಮರ್ಗಳು ತುಂಬ ಜನ ಇದ್ದಾರೆ. ಏನಕ್ಕೆ ನಿಮಗೆ ವಿಡಿಯೋ ನೋಡಿ ಮಾತುಗಳು ನನ್ನ ಮಾತು ಬೇಜಾರಾಯ್ತಾ? ವಿಡಿಯೋ ನೋಡಿ ನೋಡೋದೇನಕ್ಕೆ, ನನಗೆ ಆ ಕಾಮೆಂಟ್ ಮಾಡೋದೇನಕ್ಕೆ? ಈ ಸೀರೆಗಳು ನಿಮ್ಗೆ ಬೇರೆ ಕಡೆ ಸಿಗುತ್ತಾ? ನಾನು ಎಷ್ಟು ಸರಿ ಹೇಳ್ತೀನಿ, ಮೊದಲು ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಮಾಡಿ ನೀವು ಬೇರೆ ಕಡೆ ತಗೊಳ್ಳಿ ಅಂತ ಹೇಳ್ತೀನಿ. ಇಷ್ಟು ಹೇಳಿದ್ರು ನೀವು ಸುಮ್ಮನೆ ನನ್ನ ಹತ್ರ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ದಯವಿಟ್ಟು ನಾನು ಅಂತರ ಬೇಜಾರಿರೋರು ದಯವಿಟ್ಟು ನಮ್ಮ ವಿಡಿಯೋನ ನೋಡೋದನ್ನ ನಿಲ್ಲಿಸಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ತುಂಬ ನೋಡಿ, ಈ ಗೋಲ್ಡ್ ಇದು ಕೂಡ ಅಷ್ಟೇ ಗೋಲ್ಡು, ಹೊಸ ಡಿಸೈನು, ಇನ್ಮೇಲೆ ಕಂಟಿನ್ಯೂ ಇರುತ್ತೆ ನಮ್ಮ ಹತ್ರ. ಎಷ್ಟು ಸೀರೆ ಬೇಕಾದರೂ ಸಿಗುತ್ತೆ ನೋಡಿ. ಈ ಸೀರೆ ನೋಡ್ತಾ ಇದ್ರಲ್ವ ನೀವು, ಇದರಲ್ಲಿ ಎಷ್ಟು ಸೀರೆ ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ. ಎಷ್ಟು ಈ ಥರ ಗೋಲ್ಡಲ್ಲಾಗಲಿ ಎಲ್ಲದರಲ್ಲೂ ಅಷ್ಟೇ ತುಂಬ ಸೀರೆಗಳು ಬಂದಿದೆ, ಭಾಳ ಸೀರೆಗಳಿದೆ ನೋಡಿ. ಇದ್ರ ಮೇಲೆ ಇನ್ನೊಂದು ಸೀರೆ ತೋರಿಸ್ತೀನಿ ನಾನು, ನೀವು ನೋಡ್ಬೋದು. ಇದು ಕೂಡ ಅಷ್ಟೇ ಅದೇ ಗೋಲ್ಡ್ ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಭಾಳಷ್ಟು ಸೀರೆ ಇದೆ. ಸೀರೆ ನೋಡಿ, ಇವತ್ತು ಬರೋ ವಿಡಿಯೋ ನಾನು ಮತ್ತೊಂದು ಸರಿ ಹೇಳ್ತೀನಿ ನಿಮಗೆ. ಬರೋ ವಿಡಿಯೋ ಇವತ್ತು ಇದೊಂದು ಬರುತ್ತೆ ವಿಡಿಯೋ, ಬೆಳಗ್ಗೆ ರಾತ್ರಿ ನೈಟ್ 8 ಗಂಟೆಗೆ ಒಂದು ವಿಡಿಯೋ ಬರುತ್ತೆ ನೋಡಿ. ನಮ್ಮ ಹತ್ರ ಈ ಚಿಕ್ಕ ಅಂಗಡಿಯಲ್ಲಿ ಎಷ್ಟು ಸೀರೆ ಇದೆ ಅಂತ ನೋಡಿ. ನೀವು ತುಂಬ ಸೀರೆ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ. ಎಲ್ಲ ಸೀರೆಗಳನ್ನು ನಾನು ತೋರಿಸಿದ್ದೀನಿ ನಿಮಗೆ ನೋಡಿ. ಇದರಲ್ಲಿ ಯಾವುದಾದ್ರು ಇಷ್ಟ ಆದರೆ ಹೇಳಿ, ಸೀರೆನ ನಿಮಗೆ ನಾನು ಅದನ್ನ ಫೋಟೋ ಕಳಿಸ್ಕೊಟ್ಟು ನಿಮಗೆ ಆನ್ಲೈನ್ ಪರ್ಚೇಸ್ ಕೂಡ ನಮ್ಮ ಹತ್ರ ಮಾಡ್ಬೋದು. ತುಂಬ ನಾವು ಬೇರೆ ಕಂಟ್ರಿ ಕೂಡ ಸೀರೆಗಳು ಕಳಿಸ್ಕೊಟ್ಟಿದ್ದೀವಿ. ಭಾಳ ಜನ ಬೇರೆ ಕಂಟ್ರಿಲಿರೋರು ನಮ್ಮ ಹತ್ರ ಸೀರೆಗಳು ತುಂಬ ಜನ ತೊಗೊಂಡಿದ್ದಾರೆ. ಅವ್ರು ಪಡುವಂಥ ಖುಷಿ ನೋಡಿದ್ರೆ, ಅವ್ರು ಮಾತಾಡೋದು ನೋಡಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಏನೋ ಸ್ವಲ್ಪ ಬೇಜಾರಲ್ಲಿ ಏನಾದರೂ ನಾನು ಮಾತಾಡಿದರೆ ಕ್ಷಮಿಸಿ. ಈಗ ಇರೋ ಸೀರೆಗಳೆಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ನಮ್ಮ ಚಾನಲ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ. ನಾನು ಮತ್ತೆ ಇವತ್ತು
ಇನ್ನೊಂದು ವಿಡಿಯೋ ಬರುತ್ತೆ ಅಂದ್ಬಿಟ್ಟು ಟೆಂಪಲ್ ಸೀರೆದು ನೋಡಿ. ಟೆಂಪಲ್ ಅಲ್ಲಿ ಎಷ್ಟು ಸೀರೆ ಬಂದಿದೆ ನಮ್ದು ಅಂತ ಮರಿಬೇಡಿ. ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.